ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೋಗ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಲಾಸ್ಟ್ ವೀಡಿಯೋಲಿ ಹೇಳಿದೆ ಅಲ್ವಾ, ಬಾಗ ಬೀಚ್ಗೆ ಹೋಗ್ತಿದ್ದೀವಿ ಲಂಚ್ ಎಲ್ಲ ಮುಗಿಸ್ಕೊಂಡು ಅಂತ. ಸೊ ಅರೌಂಡ್ 3 o'clock ಹಾಗೆ ಬಾಗ ಬೀಚ್ಗೆ ರೀಚ್ ಆದ್ವಿ. ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಂಡ್ ನಾವಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ. ಬೀಚ್ಗೆ ಹೋದ್ಮೇಲೆ ರೀಲ್ಸ್ ಮಾಡಬೇಕು, ಫೋಟೋಸ್ ತೊಗೋಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ನಿಜ ಒಂದು ಮಾಡಿಲ್ಲ, ಅದರಲ್ಲಿ ಅಂದ್ಕೊಂಡಿದ್ದಷ್ಟೇ. ಮೇ ಬಿ 1 or 2 3 ಫೋಟೋಸ್ ತೊಗೊಂಡು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಬೀಚ್ ತೊಗೊಂಡು ಸ್ಟೋರಿಗೆ ಹಾಕಿದ್ದೀವಿ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ. ಅದು ಬಿಟ್ಟರೆ ಇನ್ಯಾವುದೂ ಮಾಡ್ಕೊಂಡಿಲ್ಲ. ಫುಲ್ ಎಂಜಾಯ್ ಮಾಡಿಕೊಂಡು ಇದ್ಬಿಟ್ಟಿದ್ವಿ. ಫೋನ್ಸೇ ಮುಟ್ಟಿಲ್ಲ ನಾವು. ಸಂಜೆ ಬೀಚಲ್ಲಿ ಆಟ ಆಡಿದಾದಮೇಲೆ ರೂಮ್ಗೆ ಅರೌಂಡ್ 7 ಹಾಗೆ ರೀಚ್ ಆದ್ವಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತೆ ಬಾಗ ಬೀಚ್ ನೈಟ್ ವ್ಯೂ ನೋಡೋಣ ಅಂತ ಹೊರಟಿದ್ವಿ. ನನಗಂತೂ ನೈಟ್ ವ್ಯೂವೇ ತುಂಬ ಇಷ್ಟ ಆಯಿತು. ಬಿಕಾಸ್ ಡೇ ಒಂಥರ ಇದ್ದರೆ ನೈಟ್ ಇನ್ನೂ ಸಖತ್ತಾಗಿದೆ. ಬಿಕಾಸ್ ಆ ಲೈಟಿಂಗ್ಸು, ಆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆಲ್ಲ ಅರೇಂಜ್ ಮಾಡಿರೋದು, ಫೋಟೋಸ್ಗೆ ಅರೇಂಜ್ ಮಾಡಿರೋದು ಎಲ್ಲ ಚೆನ್ನಾಗಿತ್ತು. ಮ್ಯೂಸಿಕ್ ಹೋಗ್ತಾನೆ ಇತ್ತು ಆ್ಯಂಡ್ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಿದ್ರು. ಫುಲ್ ಸಖತ್ತಾಗಿ ಎಲ್ಲರೂ ಎಂಜಾಯ್ ಮಾಡ್ತಿದ್ರಲ್ಲಿ. ಈವನ್ ನಾವು ಎಂಜಾಯ್ ಮಾಡಿದ್ವಿ. ನನಗಂತೂ ನೈಟ್ ವ್ಯೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ವ್ಯೂ ನೋಡ್ಕೊಂಡು ಅರೌಂಡ್ 11ವರೆಗೂ ನಾವು ಅಲ್ಲೇ ಇದ್ವಿ. ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು. ಆ್ಯಂಡ್ ತುಂಬ ಹಶ್ವಾಗ್ತಿತ್ತು ಬಿಕಾಸ್ ನಾವು ಊಟ ಮಾಡಿರಲಿಲ್ಲ. ಬೆಳಗ್ಗೆಯಿಂದ ಬೇರೆ ನೀರಲ್ಲಿ ಆಟ ಆಡಿದ್ವಲ್ಲ, ತುಂಬ ಹಶ್ವಾಗ್ತಿತ್ತು ಆ್ಯಂಡ್ ರೆಸ್ಟ್ ಮಾಡಬೇಕು ಅನಿಸ್ತಿತ್ತು. ಸೊ ರೆಸ್ಟೋರೆಂಟ್ಸ್ ಎಲ್ಲ ಹುಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ನಾವು ಸ್ಟೇ ಮಾಡಿದ್ದ ಹೋಟೆಲ್ಗೆ ಕಾಲ್ ಮಾಡಿ ಹೇಳಿದ್ವಿ ಫುಡ್ ಅರೇಂಜ್ ಮಾಡಿ ಅಂತ. ತುಂಬ ಕೆಟ್ಟದಾಗಿ ಅರೇಂಜ್ ಮಾಡಿದರು. ಅದಕ್ಕೆ ನಾನು ಈ ಹೋಟೆಲಲ್ಲಿ ಯಾರಾದರೂ ಸ್ಟೇ ಮಾಡಿದ್ರೆ ದಯವಿಟ್ಟು ಫುಡ್ ಆರ್ಡರ್ ಮಾಡಬೇಡಿ, ನಾಟ್ ರೆಕಮೆಂಡೆಡ್. ಆ್ಯಂಡ್ ನಾವು ಗೋವಲ್ಲಿ 1 ಡೇ ಅಷ್ಟೇ ಸ್ಟೇ ಮಾಡಿದ್ದಿದ್ದು. ನೆಕ್ಸ್ಟ್ ಡೇ ದಾಂಡೇಲಿಯಲ್ಲಿ ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಫ್ರೈಡೇ 10ಗೆ ಚೆಕ್ ಇನ್ ಆಗಬೇಕಿತ್ತು. ಬಟ್ ನಾವು 12ಗೆ ಆಗಲಿಲ್ಲ, 2 o'clockಗೇನೋ ಆದ್ವಿ. ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ರೆಸಾರ್ಟದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.